ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಬೆಂಗಳೂರಿನಲ್ಲಿ ನಾನು 2 ಬ್ರಾಂಚಸ್ ಇದೆ, ಒಂದು ಜಯನಗರ ಮತ್ತೊಂದು ಬನಶಂಕರಿ ಕತ್ತರಿಗುಪ್ಪೆ. ಸೊ ಇನ್ ಕೇಸ್ ತಾವು ಏನಾದರೂ ಬೆಂಗಳೂರಿನಲ್ಲಿ ಈ ಥರ ಯಾವುದೋ ರೀತಿ ಸೆಕ್ಸುವಲ್ ಪ್ರಾಬ್ಲಮ್ ತಾವು ಸಫರ್ ಪಡ್ತಾ ಇದ್ದೀರಾ, ಯಾರಿಗೆ ಹೇಳಬೇಕು ಯಾರಿಗೆ ತೋರಿಸ್ಬೇಕಂತ ನಮ್ಗೆ ಏನಾದರೂ ಮುಜುಗರ್ ಫೀಲ್ ಆಗ್ತಾಯಿದ್ರೆ ದಯವಿಟ್ಟು ನನಗೆ ಮೀಟ್ ಆಗ್ಬೋದು. ತಾವು ನನ್ನ ಕನ್ಸಲ್ಟೇಷನ್ಸ್ ಅವೈಲೇಬಲ್ ಇದೆ. ಯಾಕಂದರೆ ಇದರಲ್ಲಿ ಸೆಕ್ಸ್ನಲ್ಲಿ ಬರೀ ಒಂದು ವಿಷಯ ಇಲ್ಲ, ಅದು ಜಸ್ಟ್ ಬೇಸಿಕ್ ಒಂದು ಲೋಕಲ್ ಫಂಗಲ್ ಇನ್ಫೆಕ್ಷನ್ ಇರ್ಬೋದು, ಪ್ರೈವೇಟ್ ಪಾರ್ಟ್ನಲ್ಲಿ ಸ್ವಲ್ಪ ತುರಿಕೆ ಇರ್ಬೋದು, ಅಥವಾ ಏನೋ ಸೆಕ್ಸುವಲ್ ಡಿಸ್ಫಂಕ್ಷನ್ ಅಂದರೆ ನಿಮುರ್ಗಿ ಸಮಸ್ಯೆ ಇರ್ಬೋದು, ಅಥವಾ ಬೇಗ ಸ್ಖಲನ ಆಗ್ತಿರ್ಬೋದು, ಅಥವಾ ಮದುವೆ ಆಗಿದೆ 2 ವರ್ಷ 3 ವರ್ಷ ಆಗಿದೆ ಮಕ್ಕಳಾಗ್ತಾ ಇಲ್ಲ, ಆ ಎಲ್ಲ ವಿಷಯ ಬಗ್ಗೆ ನಾನು ಅಡ್ರೆಸ್ ಮಾಡ್ತೀನಿ. ಸೊ ಇವತ್ತಿನ ಮೇನ್ ವಿಷಯ ಅಂದರೆ ನಮ್ಮೊಬ್ಬರು ಪೇಷಂಟ್ ಸ್ಪೆಷಲಿ ಅವರು ಒಂದು ರಿಪೋರ್ಟ್ ಕಳಿಸ್ತಾರೆ ನನಗೆ, AMH. ಈ AMH ರಿಪೋರ್ಟ್ ಬಗ್ಗೆ ಸ್ಪೆಷಲಿ ಇವೆಲ್ಲ IVF ಸೆಂಟರ್ಸು ಮತ್ತು ಇನ್ಫರ್ಟಿಲಿಟಿ ಯಾರು ಟ್ರೀಟ್ ಮಾಡ್ತಾರೆ ನೋಡಿ ಡಾಕ್ಟರು, ಇದರ ಬಗ್ಗೆ ಒಂದು ಭಾಳ ದೊಡ್ಡ ಅದರ ಬಗ್ಗೆ ಒಂದು ಫಸ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಏನಂದರೆ AMH ಲೆವೆಲ್ ತುಂಬ ಕಡಿಮೆ ಇದೆ ಅಂದರೆ ತಮಗೆ ಮಕ್ಕಳೇ ಆಗಲ್ಲ. AMH ಅಂದರೆ ಏನು, ಅದು ಹೇಗೆ ಕಡಿಮೆ ಆಗುತ್ತೆ, ಅದಕ್ಕೆ ಜಾಸ್ತಿ ಮಾಡೋಕ್ಕೆ ಆಗಲ್ವಾ, ಅದು AMH ಕಡಿಮೆ ಇದ್ದರೆ ನಮಗೆ ಗರ್ಭಧಾರಣೆ ಆಗಲ್ವಾ, ಎಷ್ಟೋ ಒಂದು ಸಾವಿರಾರು ಮೈಂಡಲ್ಲಿ ಕ್ವಶನ್ ಇದೆ. ಸ್ಪೆಷಲಿ ಯಾರು IVF ಸೆಂಟ್ರ್ ಹೋಗಿ ಮೀಟ್ ಮಾಡಿದ್ದೀರಾ ಅಥವಾ ಯಾರು ಮಕ್ಕಳಿಗಾಗಿ ಟ್ರೈ ಮಾಡ್ತಿದ್ದೀರಾ ಅವ್ರಿಗೆ AMH ಅಂದರೆ ಡೆಫಿನೆಟ್ಲಿ ಗೊತ್ತು. ಸೊ ಮಿತ್ರರು, AMH ಅಂದರೆ ಒಂದು ಹಾರ್ಮೋನ್. ಹೇಗೆ ಒಂದು ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಇದೆ, ಹೇಗೆ ಒಂದು ಈಸ್ಟ್ರೋಜನ್ ಹಾರ್ಮೋನ್ ಇದೆ, ಹೇಗೆ ಒಂದು FSH ಹಾರ್ಮೋನ್ ಇದೆ, ಆ ಥರನೇ ಒಂದು AMH ಅಂತ ಒಂದು ಹಾರ್ಮೋನು. ಸೊ ಈ ಹಾರ್ಮೋನ್ದು ಬಾಡಿನಲ್ಲಿ ಕೆಲಸ ಏನು, ಈ ಹಾರ್ಮೋನು ಬಾಡಿನಲ್ಲಿ ಒಂದು ಫೀಮೇಲ್ ಓವರಿನಲ್ಲಿ ಒಂದು ರಿಸರ್ವಾಯರ್ ಥರ ಕೆಲಸ ಮಾಡುತ್ತೆ. ಏನು ಕೆಲಸ ಅಂದರೆ, ನಿಮಗೆ ಒಂದು ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಂದ್ರೆ, ಒಂದು ಬುಟ್ಟಿ ಇದೆ, ಆ ಬುಟ್ಟಿನಲ್ಲಿ ಎಷ್ಟು ಮೊಟ್ಟೆ ಇದೆ, ಅದು 15 ಇರ್ಬೋದು. ಈ ಮೊಟ್ಟೆ ಏನಾಗುತ್ತೆ, ಬರ್ತಾ 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 ಏಜ್ ಪ್ರಕಾರ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನನ್ನ ಬುಟ್ಟಿನಲ್ಲಿ ಒಂದು 50 ಮೊಟ್ಟೆ ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ನಾನು ಹೋದ ತಿಂಗಳಲ್ಲಿ ಒಂದು 5 ಮೊಟ್ಟೆ ಯೂಸ್ ಮಾಡಿದೆ, ಈ ತಿಂಗಳಲ್ಲಿ ಒಂದು 5 ಮೊಟ್ಟೆ ಯೂಸ್ ಮಾಡಿದ್ರೆ 40 ಮೊಟ್ಟೆ ಇವಾಗ, ಯಾಕಂದರೆ 10 ಮೊಟ್ಟೆ ಆಲ್ರೆಡಿ ಯೂಸ್ ಆಗಿದೆ. ಸೊ ಏನಾಗುತ್ತೆ, ಇದು ಯಂಗ್ ಏಜ್ನಲ್ಲಿ ಸ್ಪೆಷಲಿ 18, 20, 25 ವರ್ಷವಾಗ ಈ ಮೊಟ್ಟೆಗಳು ಜಾಸ್ತಿ ಇರುತ್ತೆ. ಈ ಮೊಟ್ಟೆದ ಕೆಲಸ ಏನು, ಈ ಮೊಟ್ಟೆದ ಕೆಲಸ ಏನಂದರೆ, ಇದರಿಂದ ಫೀಮೇಲ್ ಬಾಡಿನಲ್ಲಿ ಏನು ಗರ್ಭಧಾರಣೆಗೆ ಬೇಕಾಗುವ ಬೀಜ, ಆ ಎಂಬ್ರಿಯೋ ಆಗೋಕ್ಕೆ ಬೇಕಾಗುವ ಆ ನೆಸೆಸಿಟಿ ಏನಿದೆ ನೋಡಿ ಈ ಮೊಟ್ಟೆನಲ್ಲಿ ಇರುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಎ ರಿಸರ್ವಾಯರ್. ಏನಿವಾಗ ಬೆಂಗಳೂರಿನಲ್ಲಿ ನೀರಿನ ಶಾರ್ಟೇಜ್ ಇದೆ, ನೀರಿನಲ್ಲಿ ಶಾರ್ಟೇಜ್ ಇದ್ದಾಗ ನಾವು ಏನು ಮಾಡ್ತೀವಿ, ನಮ್ಮ ಹತ್ರ ಎಷ್ಟು ವಾಟರ್ ಸ್ಟೋರ್ ಇದೆಯಪ್ಪ, ಈ ವಾಟರ್ ಎಷ್ಟು ದಿನ ಒಳಗಡೆ ನಾವು ಇಡೀ ಬೆಂಗಳೂರು ಸಿಟಿನ ಕೊಡ್ಬೋದು. ಹೇಳ್ತಾರೆ, ಸರ್ ಇನ್ನೂ ಒಂದು 7 ದಿನವರೆಗೆ ನಮಗೆ ಮಳೆ ಆಗಿಲ್ಲ, ಅಥವಾ 7 ದಿನ ನಮಗೆ ಕಾವೇರಿ ವಾಟರ್ ಇದು ಪೈಪ್ಲೈನ್ದಿಂದ ನೀರು ಬಂದಿಲ್ಲ ಅಂದ್ರೂ ನಮ್ಮ ಹತ್ರ ಅಷ್ಟು ಕೆಪಾಸಿಟಿ ಆಫ್ ವಾಟರ್ ರಿಸರ್ವ್ ಇದೆ ಅಂತ. ಅದೇ ರೀತಿ ಈ AMH ಲೆವೆಲ್ ಎಷ್ಟು ಜಾಸ್ತಿ ಇರುತ್ತೆ ನೋಡಿ, ನಿಮ್ಮ ಬಾಡಿನಲ್ಲಿ ಫೀಮೇಲ್ ಬಾಡಿನಲ್ಲಿ ಮೊಟ್ಟೆಗಳಷ್ಟು ಜಾಸ್ತಿ ಇರುತ್ತೆ. ಇದು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಅದಕ್ಕೆ ಸಾಕಷ್ಟು ರೀಸನ್ಸ್ ಇದೆ ಯಾಕೆ ಕಡಿಮೆ ಆಗುತ್ತೆ ಅಂತ. ಇದರಲ್ಲಿ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗ್ಬೋದು, PCOS PCOD ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗೋದು, ಬಾಡಿನಲ್ಲಿ ವೈಟಮಿನ್ D ಡೆಫಿಷಿಯನ್ಸಿ ಇದ್ದರೆ ಕಡಿಮೆ ಆಗ್ಬೋದು, ತಾವು ರೆಗ್ಯುಲರ್ ಹೀಟ್ ಜೊತೆಗೆ ಜಾಸ್ತಿ ಕೆಲಸ ಮಾಡ್ತೀರಾ ಅದರಲ್ಲಿನೂ ಇದು ಹೋಗುತ್ತೆ, ತಾವು ಯಾವುದೋ ಕೆಮಿಕಲ್ ಫ್ಯಾಕ್ಟ್ರಿನಲ್ಲಿ ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾರೆ ಅದರದಿಂದನೂ ಕಡಿಮೆ ಆಗುತ್ತೆ. ಒಬ್ರೊಬ್ಬರಿಗೆ ಅನ್ಎಕ್ಸ್ಪ್ಲೇನ್ಡ್ ರೀಸನ್ ಇರುತ್ತೆ, ಅದನ್ನ ಅನ್ನೋನ್ ಈಟಿಯಾಲಜಿ ಅಂತಾರೆ. ಆ ಕಂಡೀಷನ್ನಲ್ಲಿನೂ AMH ಕಡಿಮೆ ಇರುತ್ತೆ. ಸೊ ಈ AMH ಕಡಿಮೆ ಇದ್ದಾಗ IVF ಸೆಂಟರ್ದವ್ರು ಏನು ಮಾಡ್ತಾರೆ, ತಮ್ಮ ಎಗ್ ಫ್ರೀಸ್ ಮಾಡೋಕೆ ಅಡ್ವೈಸ್ ಮಾಡ್ತಾರೆ. ನಿಮ್ಮ ಆವ್ರೇಜ್ AMH ಹೇಗಿರಬೇಕಂದ್ರೆ, ಒಂದು ಏಜ್ ಪ್ರಕಾರ ತಮ್ಮ ವಯಸ್ಸು ಫಾರ್ ಎಕ್ಸಾಂಪಲ್ ಒಂದು 20 ಇದೆ ಅಂತ ತಿಳ್ಕೊಳ್ಳಿ, ಇದು ಏನಿದೆ 4-5ಕ್ಕಿಂತ ಜಾಸ್ತಿ ಇರಬೇಕು. 30 ಇದ್ದರೆ ಈ 2.5ಕ್ಕಿಂತ ಜಾಸ್ತಿ ಇರಬೇಕು. 40 ಬಂದರೆ 1.5ಕ್ಕಿಂತ ಜಾಸ್ತಿ ಬರಬೇಕು. ಇವಾಗ ನಮ್ಮ ಮೊನ್ನೆ ಪೇಷಂಟ್ದು ಏನು ರಿಪೋರ್ಟ್ ಕಳಿಸಿದಾರಲ್ಲ, ಅವ್ರ ಮಿಸ್ಸಸ್ ಏಜ್ ಅರೌಂಡ್ 27-28 ಇಯರ್ಸ್ ಅಂತ ತಿಳ್ಕೊಳ್ಳಿ. ಸೊ ಅವ್ರ AMH ಲೆವೆಲ್ ಅರೌಂಡ್ 1.5 ಇದೆ. ಸೊ ಅದು ಸಫಿಷಿಯೆಂಟಾ? ಡೆಫಿನೆಟ್ಲಿ ಸಫಿಷಿಯೆಂಟು. ಅವ್ರ ಏಜ್ ಪ್ರಕಾರ ಕಡಿಮೆ, ಬಟ್ ಸ್ಟಿಲ್ ಆ ಎಂಬ್ರಿಯೋ ಉತ್ಪತ್ತಿ ಮಾಡೋಕ್ಕೆ, ಎಗ್ ಉತ್ಪತ್ತಿ ಮಾಡೋಕ್ಕೆ ಓಕೆ. ಸೊ ಅದರಲ್ಲಿ ನಾನು ಏನು ಮತ್ತೊಂದು ಫೈಂಡಿಂಗ್ ಅಂದರೆ ವೈಟಮಿನ್ D ಡೆಫಿಷಿಯನ್ಸಿ ಕಾಣಿಸ್ಬಂತೆ. ಈ ವೈಟಮಿನ್ ಎಷ್ಟೋ ಪೇಷಂಟಲ್ಲಿ ನಾನೇ ಪರ್ಸನಲಿ ಅಬ್ಸರ್ವ್ ಮಾಡಿದ್ದೀನಿ, ಎಲ್ಲೋ IVF ಸೆಂಟರ್ನಲ್ಲಿ AMH ಕಡಿಮೆ ಇದೆ.
ಸೊ ನಿಮಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಕಡಿಮೆ ಇದೆ ಅಂತ ಹೇಳಿದರು. ಬಟ್ ವಿಟಮಿನ್ ಡಿ ರಿಪ್ಲೇಸ್ಮೆಂಟ್ ಥೆರಪಿ ಅಂದರೆ ಬಾಡಿನಲ್ಲಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಇತ್ತು, ಆ ವಿಟಮಿನ್ ಡಿ ಡೆಫಿಷಿಯನ್ಸಿನ ಕರೆಕ್ಷನ್ ಮಾಡಿದ್ರೆ EMH ಲೆವೆಲ್ ಬರ್ತಾ 6 ತಿಂಗಳಲ್ಲಿ ಜಾಸ್ತಿ ಆಗಿದೆ. ನನ್ನ ಹತ್ರನೇ ಎಷ್ಟೋ ಎವಿಡೆನ್ಸ್ ಇದೆ. ಸೊ ಈ ಪೇಷಂಟ್ ಕೂಡ ನಾನು ಅದೇ ಸಜೆಸ್ಟ್ ಮಾಡುತ್ತೆ. ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ, ವಾರಕ್ಕೆ ಒಂದು ವೈಟಮಿನ್ ಡಿ ಡೆಫಿಷಿಯನ್ಸಿ ಟ್ಯಾಬ್ಲೆಟ್ ಏನಿರುತ್ತಲ್ಲ ಆ ಟ್ಯಾಬ್ಲೆಟ್ ಒಂದು 8 ವಾರ ಕೊಡಿ. 8 ವಾರ ಆದಮೇಲೆ ತಿರ್ಗಾ ಮತ್ತೊಂದು ಸರ್ತಿ ವಿಟಮಿನ್ ಡಿ ಮತ್ತು EMH ಲೆವೆಲ್ ಮಾಡೋಣ. ಡೆಫಿನೆಟ್ಲಿ ಅವರಿಗೆ ಒಂದು ಇವಾಗ 1.5 ಇದೆಲ್ಲ 2.5 ಅಷ್ಟಿದ್ರೆ ನೈಸರ್ಗಿಕವಾಗಿ ತಮಗೆ ಗರ್ಭಧಾರಣೆಗೆ ಹೆಲ್ಪ್ ಆಗುತ್ತೆ. ಸೊ ಈ EMH ಬಗ್ಗೆ ಜಾಸ್ತಿ ತಮ್ಮ ತಲೆಯಲ್ಲಿ ಅನ್ನೆಸೆಸರಿ ಗೂಗಲ್ ಸರ್ಚ್ ಮಾಡಿಬಿಟ್ಟು ಏನೇನೋ ಕಾಂಪ್ಲಿಕೇಶನ್, ಯಾಕಂದರೆ ಗೂಗಲ್ನಲ್ಲಿ ನಾನು ಸರ್ಚ್ ಮಾಡಿದ್ರೆ EMHಗಿಂತ ಅದ್ರ ಬಗ್ಗೆ ಒಳ್ಳೆ ಹೇಳೋಕ್ಕಿಂತ ನೆಗೆಟಿವೇ ಜಾಸ್ತಿ ಇದೆ ನೆಟ್ನಲ್ಲಿ. ಸೊ EMHಗೆ ಯಾವುದೇ ರೀತಿ ಹೆದರದ ಅವಶ್ಯಕತೆ ಇಲ್ಲ. ಇಟ್ ಈಸ್ ಅಷ್ಟೇ ಹಾರ್ಮೋನ್. ಇದಕ್ಕೆ ಸ್ಲೋಲಿ ಸ್ವಲ್ಪ ಟ್ರೀಟ್ಮೆಂಟಿಂದ ಸರಿಪಡ್ಬೋದು. ಎಷ್ಟೋ ಜನ ಏನು ಹೇಳ್ತಾರೆ, EMH ಕಡಿಮೆ ಇದ್ದರೆ ಟ್ರೀಟ್ಮೆಂಟ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಎಷ್ಟೋ ಪೇಷಂಟಿನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಸ್ವಲ್ಪ ಮಲ್ಟಿ ವೈಟಮಿನ್ಸು, ವೈಟಮಿನ್ ಡಿ, ಫೋಲಿಕ್ ಆ್ಯಸಿಡು, ಜೊತೆಗೆ ಒಳ್ಳೆ ನ್ಯೂಟ್ರಿಯೆಂಟ್ ಫುಡ್ಡು, ಜೊತೆಗೆ ನಾಟಿ ಹಸು ತುಪ್ಪ ತಿನ್ನಿಸಿ ಆಯುರ್ವೇದದಲ್ಲಿ ಉತ್ತರ ಬದಿಸಿ ಅಂತ ಚಿಕಿತ್ಸೆ ಇರುತ್ತೆ. ಆ ಚಿಕಿತ್ಸೆ ಮಾಡಿದ್ರೆ EMH ಲೆವೆಲ್ ಇಂಪ್ರೂವ್ ಆಗುತ್ತೆ. ಇನ್ ಕೇಸ್ ಸೆಕ್ಸ್ ಬಗ್ಗೆ ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ತಿಳಬೇಕು, ಯಾವುದೋ ವಿಷಯ ಬಗ್ಗೆ ತಮಗೆ ಮಾಹಿತಿ ಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬರುವ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಮಾಹಿತಿ ಕೊಡ್ತೀನಿ. ಧನ್ಯವಾದ.